ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ಹಣಕಾಸು ಇಲಾಖೆಯಿಂದ ಅಲ್ಲ, ಹಣ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವರು ಹೊರಗುತ್ತಿಗೆಯವ್ರನ್ನ ಮತ್ತೆ ಕರ್ಕೊಳ್ತಾ ಇದಾರೆ. ಏನಾದ್ರು 5 ಗ್ಯಾರಂಟಿ ಕೊಟ್ಟು ಏನಾದ್ರು ಸರ್ಕಾರ ಏನಾದ್ರು ದಿವಾಳಿ ಆಗಿದೆಯಾ ಅದಾದ್ರು ಹೇಳಿ. ಇಲ್ಲ ನಿಮ್ಮಲ್ಲಿ ಏನಾದ್ರು ಒಳ ಸಂಚೆ ಏನಾದ್ರು ಇದೆಯಾ, ಅಲ್ಲ ನಿಮ್ಮವ್ರು ಏನಾದ್ರು ನಡೆಸ್ತಾ ಇದಾರೆ ಹೊರಗುತ್ತಿಗೆ, ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಕಾಲೆಲ್ಲ ಹಿಡ್ದಿದೀವಿ, ನಮ್ಮ ನೇಮಕಾತಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಲ್ಲಾ ರೀತಿ ಎಲಿಜಿಬಲ್ ಇದೀವಿ. ಇಲ್ಲಿ ಹೊರಗುತ್ತಿಗೆಯವರಿಂದ ಯಥೇಚ್ಛವಾಗಿ KSRTC ಇಲಾಖೆಯಲ್ಲಿ ಆಕ್ಸಿಡೆಂಟ್ಗಳು, ಅಪಘಾತಗಳು ಆಗ್ತಾ ಇದೆ. ಅದರಲ್ಲಿ ಬಡ ಜನ ಓಡಾಡ್ತಾ ಇದಾರೆ ಹೊರತು MLA MP ಮಕ್ಕಳು ಯಾರು ಓಡಾಡಲ್ಲ. ನಮ್ಮೊಂದಿಗೆ KSRTC ನೇಮಕಾತಿ ಮಾಡಿಕೊಳ್ಳದಂತಹ ಆಕಾಂಕ್ಷಿ ಅಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಗ್ತಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಂತಹ ಅಭ್ಯರ್ಥಿ ಆಕಾಂಕ್ಷಿ ನವೀನ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನೀವು ಯಾವಾಗ ಆಕಾಂಕ್ಷಿಯಾಗಿದ್ರಿ, ಯಾವಾಗ ನೀವು ಅಪ್ಲಿಕೇಶನ್ ಹಾಕಿದ್ರಿ KSRTCಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿರ್ಬೋದು ಅಥವಾ ಚಾಲಕರ ಒಂದು ಹುದ್ದೆಗಾಗಿರ್ಬೋದು? ನಾವು 2020ರಲ್ಲಿ DCOMSಗೆ ಅಪ್ಲೈ ಮಾಡಿರ್ತೀವಿ. ಆದರೆ ಇವರು 2020ರಿಂದ ಕೋವಿಡ್ ಹಿನ್ನೆಲೆಯಿಂದ DTP ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು 2024ವರೆಗೂ ಯಾವುದೇ ಗೌರ್ಮೆಂಟು ನೇಮಕಾತಿನ ಮಾಡಿಲ್ಲ. ಆದರೆ 2024ರಲ್ಲಿ DCOMSನ 2545 ಪೋಸ್ಟ್ಗೆ ಅವರು ಪರೀಕ್ಷೆಗೆ ನಮಗೆ ಅನುಮೋದನೆ ನೀಡಿ ನಮಗೆ ಅವರು ಕರೆದಿರ್ತಾರೆ. ಆ ಅನುಮೋದನೆಯಲ್ಲಿ ನಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನು, ಫಿಸಿಕಲ್ಲು ಎಲ್ಲ ಮುಗಿಸಿ ಮತ್ತು ಟ್ರಾಕೆಲ್ಲ ಮುಗಿಸಿದ ಮೇಲೆ ಆವಾಗ ಅವ್ರು ಹೇಳ್ತಾರೆ ನಮಗೆ ಅವಶ್ಯಕತೆ ಇರೋದು ಬರೀ 2000 ಮಾತ್ರ, 545 ನಮಗೆ ಬೇಕಾಗಿಲ್ಲ ಅಂತ ಇದ್ದಾರೆ. ನಾವು ಯಾಕೆ ಬೇಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕಾಗಲಿ ಮತ್ತು ಇಲಾಖೆಗಾಗಲಿ ಅವ್ರು ಹೇಳ್ತಾರೆ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಇಲ್ಲ, ಈ ಉದ್ದೇಶದಿಂದ ನಮಗೆ ಅವಶ್ಯಕತೆ ಇಲ್ಲ. ಹಣಕಾಸು ಇಲಾಖೆಯಿಂದ ನಮಗೇನಾದ್ರು ಹಣ ಏನಾದರೂ ಸಂದೇಹ ಆದರೆ ಆವಾಗ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ನೀವು ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಒಂದ್ಸರಿ ಕೇಳಿ ಅಂತ ಸಾರಿಗೆ ಸಚಿವರೇ ಹೇಳಿದ್ದಾರೆ. ಓಕೆ, ಹಾಗಿದ್ರೆ ಈಗಾಗಲೇ 2000 ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಂಡಿದೆ ಸರ್ಕಾರ. ಅವ್ರಿಗೆ ಯಾವ ರೀತಿಯಾಗಿ ಆರ್ಥಿಕ ಇಲಾಖೆ ಆಗಿರ್ಬೋದು ಅಥವಾ ಆರ್ಥಿಕ ಸರ್ಕಾರ ಯಾವ ರೀತಿಯಾಗಿ ಅವರಿಗೆ ಸಂಬಳ ಕೊಡ್ತಿದೆ ಅನ್ನುವಂಥದ್ದು? ಯಾಕಂದರೆ 545 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಿಮಗೊಂದು ಕಾರಣ ಕೊಟ್ಟಿದೆ, ಆರ್ಥಿಕವಾಗಿ ನಮಗೆ ಇಲಾಖೆಯಿಂದ ನಮಗೆ ಅನುಮೋದನೆ ಬಂದಿಲ್ಲ ಅನ್ನುವಂಥದ್ದು. 2000 ಅಭ್ಯರ್ಥಿಗಳಿಗೆ 2000 ಜನ ನೌಕರಿಗೆ ಹೇಗೆ ಸಂಬಳ ಕೊಡ್ತಿದ್ದಾರೆ, ಯಾವ ರೀತಿಯಾಗಿ ಪ್ರಕ್ರಿಯೆ ನಡೆದಿದೆ? ಅವ್ರು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಇವಾಗ ಹಣಕಾಸು ಇಲಾಖೆಯಿಂದ ನಮಗೆ ಹಣ ಇಲ್ಲ, ಈ ಉದ್ದೇಶದಿಂದ ನಾವು ನಮಗೆ 2000 ಮಾತ್ರ ಬೇಕು. ಯಾಕಂದರೆ ಇವಾಗ 2000 ಜನಕ್ಕೆ ಬರೀ 14,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಇವರು ಹಣಕಾಸು ಇಲಾಖೆಯಿಂದ ಅಲ್ಲ, ಹಣ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವರು ಹೊರಗುತ್ತಿಗೆಯವ್ರನ್ನ ಮತ್ತೆ ಕರ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವ್ರನ್ನ ಇವರು ಧೋರಣೆ ಮಾಡ್ತಾಯಿದ್ದಾರೆ. ಕೇಂದ್ರ ಸರ್ಕಾರದವರು ಎಲ್ಲ ಖಾಸಗೀಕರಣ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಪ್ರಶ್ನೆ ಕೇಳ್ತಾ ಇದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಇವಾಗ ಹೊರಗುತ್ತಿಗೆದಾರನ್ನ ಇವಾಗ ಯಥೇಚ್ಛವಾಗಿ ಎಲ್ಲ ಇಲಾಖೆಯಿಂದನೂ ತೊಗೊಳ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಇವಾಗ ಆದಷ್ಟು ನಾವು ಯುವಕರು ಏನಿದ್ದೀವಿ, ಇವಾಗ ವಿದ್ಯಾಭ್ಯಾಸ ಮತ್ತು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಕೋಚಿಂಗ್ ತೊಗೊಂಡು ಎಲ್ಲ ರೀತಿ ನಾವು ಪ್ರಿಪ್ರೇಷನಲ್ಲಿ ಇರ್ತೀವಿ. ಆದರೆ ನಮಗೆ ಇವರು ಏನಕ್ಕೋಸ್ಕರ ತಗೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಾಂದರೆ ಇವರು ಏನಾದರೂ 5 ಗ್ಯಾರಂಟಿ ಕೊಟ್ಟು ಏನಾದರೂ ಸರ್ಕಾರ ಏನಾದರೂ ಹಣ ಇಲ್ಲದೇನೆ ಎಲ್ಲನೂ ದಿವಾಳಿ ಆಗಿದೆಯಾ ಅದಾದ್ರು ಹೇಳಿ. ಹಣಕಾಸು ಇಲಾಖೆಯಿಂದ ನಮಗೆ ಹಣ ಕೊಡಲು ಸಾಧ್ಯವಿಲ್ಲಪ್ಪ, ನಾವು 5 ಗ್ಯಾರಂಟಿ ಕೊಟ್ಟು ನಾವು ದಿವಾಳಿ ಆಗಿದ್ದೀವಿ, ಆ ಉದ್ದೇಶದಿಂದ ನಿಮ್ಮನ್ನ ತೊಗೊಳಕ್ಕೆ ನಾವು ರೆಡಿ ಇಲ್ಲ. ನಮಗೆ ಹಣಕಾಸು ಇಲಾಖೆಯಿಂದ ಏನಾದರೂ ರೆಡಿ ಇದೆ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ಅರ್ಹರಿದ್ದೀವಿ ಅಂತ ಅದಾದರೂ ಪ್ರಶ್ನೆ ನಾವು ಏನು ಪ್ರಶ್ನೆ ಕೇಳ್ತಾ ಇದ್ದೀವಿ, ನೀವು 5 ಗ್ಯಾರಂಟಿಯಿಂದ ಏನಾದರೂ ನೀವು ದಿವಾಳಿ ಆಗಿದ್ದೀರಾ ಅದಾದರೂ ನಮಗೆ ಡೈರೆಕ್ಟಾಗಿ ಹೇಳಿ. ಇಲ್ಲಾಂದರೆ ನಾವು ಆಯಿತು ನೀವು ದಿವಾಳಿ ಆಗಿದ್ದೀರ ಅಂತ ಹೇಳ್ಬಿಟ್ಟು ನಾವು ಇದನ್ನ ಇಲ್ಲಿಗೆ ಕೈ ಬಿಡ್ತೀವಿ. ಇಲ್ಲಾಂದರೆ ನೀವು ಸ್ತ್ರೀ ಶಕ್ತಿ ಯೋಜನೆಯಿಂದ ನಮಗೆ ಯಥೇಚ್ಛವಾಗಿ ನಮಗೆ ಲಾಭ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಆ ಯಥೇಚ್ಛವಾಗಿ ಲಾಭ ಬರ್ತಾ ಇರೋದು ಯಾವ ಇಲಾಖೆಯಿಂದ? KSRTC ಇಲಾಖೆಯಿಂದ. KSRTC ಇಲಾಖೆಯಿಂದ ಲಾಭ ಬರ್ತಾ ಇರೋದ್ರಿಂದ ನಮಗೆ 545 DCOMS ಮತ್ತು 1200 D ಯಾಕೆ ತಗೊಳ್ತಾ ಇಲ್ಲ? ಆದರೆ DCOMS ಮತ್ತು D1200 ಟೋಟಲಾಗೆ 1745 ಪೋಸ್ಟ್ ನೀವು ತೊಗೊಂಡ್ರೆ ಬರೀ 14,000 ಸಂಬಳ ಕೊಡ್ತೀರಾ. ಆದರೆ ಹೊರಗುತ್ತಿಗೆಯವ್ರಿಗೆ 30ರಿಂದ 40,000 ಕೊಡ್ತಾ ಇದ್ದೀರಾ. ಇದು ಏನಿದೆ? ಇಲ್ಲ ನಿಮ್ಮಲ್ಲಿ ಏನಾದರೂ ಒಳ ಸಂಚೆ ಏನಾದರೂ ಇದೆಯಾ, ಅಲ್ಲ ನಿಮ್ಮವ್ರು ಏನಾದರೂ ನಡೆಸ್ತಾ ಇದ್ದಾರೆ ಹೊರಗುತ್ತಿಗೆ, ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರೋದೇನೆಂದರೆ ನಮ್ಮನ್ನ ದಯವಿಟ್ಟು ತಗೊಳ್ಳಿ, ಇಲ್ಲಾಂದರೆ ಸರ್ಕಾರ ಏನೋ ದಿವಾಳಿ ಆಗಿದೆ ಅದಾದರೂ ಹೇಳಿ. ಇನ್ನು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸರ್ಕಾರ ಎಷ್ಟು ಸಂಬಳವನ್ನು ಕೊಡ್ತಾ ಇದೆ?
ನಿಮಗೆ ಎಷ್ಟು ಸಂಬಳವನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸಾವಿರ ಸಂಬಳ ಸಿಗುತ್ತೆ ಅನ್ನುವಂಥದ್ದು ಏನು ಡಿಫ್ರೆನ್ಸ್ ಏನಿದೆ? ನಮಗೆ ಇವಾಗ ಏನು ತರಬೇತಿ ಫೀಲ್ಡ್ ಇದೆ, ತರಬೇತಿ ಫೀಲ್ಡಲ್ಲಿ ನಮಗೆ 14,000 ಕೊಡ್ತಾರೆ. ಅದು 1 ವರ್ಷ ಆಗಿರ್ಬೋದು, ಇಲ್ಲ 1.5 ವರ್ಷ ಆಗಿರ್ಬೋದು. ಆದರೆ ಇವರು ಸ್ಟಾರ್ಟಿಂಗೇನೇ ಗುತ್ತಿಗೆ ಆಧಾರದವರಿಗೆ 30 ರಿಂದ 40,000 ಕೊಡ್ತಾರೆ. ಆದರೆ ಏನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವರು ಸರ್ಕಾರದಲ್ಲಿ ಮತ್ತು ಕಾನೂನು ಪ್ರಕಾರ ಖಾಸಗೀಕರಣ ಅಂದರೆ ಹೊರಗುತ್ತಿಗೆಯವರಿಗೆ ಟೆಂಡರ್ ಯಾವುದೇ ರೀತಿ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಮತ್ತೆ ಇವರು ಇಲಾಖೆಯವರು ಮತ್ತು ಸಂಬಂಧಪಟ್ಟ ಸಚಿವರುಗಳು ಅವರು ಮತ್ತೆ ನಮಗೆ ಅನುಮೋದನೆ ಬೇಕು, ನಮಗೆ ಕಾಂಟ್ರಾಕ್ಟ್ ಡ್ರೈವರ್ಸ್ಗಳು ಮತ್ತು ಕಾಂಟ್ರಾಕ್ಟ್ ಮೆಕ್ಯಾನಿಕ್ಕು, ಕಾಂಟ್ರಾಕ್ಟವರು ಎಲ್ಲ ರೀತಿನ KSRTC ಇಲಾಖೆಯಲ್ಲಿ ಏನೇನು ನಡೆಸುವಂಥ ನೌಕರಿದ್ದಾರೆ ಅವ್ರಿಗೆ ನಮಗೆ ಟೆಂಡರ್ ಮೂಲಕ ನಮಗೆ ಬೇಕು, ಇನ್ನೂ ಅನುಮೋದನೆ ಬೇಕಂತ ಹೇಳ್ಬಿಟ್ಟು ಇವರು ಮತ್ತೆ ಆರ್ಥಿಕ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಓಕೆ, ಇವತ್ತು ಫ್ರೀಡಂ ಪಾರ್ಕ್ಲಿ ಒಂದು ಪ್ರತಿಭಟನೆ ಮಾಡಿದ್ದೀರಿ. ಮುಂದಿನ ನಡೆ ಏನು ಅನ್ನುವಂಥದ್ದು ಈಗ ಸರ್ಕಾರಕ್ಕೆ ಅಥವಾ ಜನಪ್ರತಿನಿಧಿಗಳಿಗೆ ಯಾರಿಗಾದರೂ ನೀವು ಮನವಿ ಪತ್ರವನ್ನು ಸಲ್ಲಿಸಿದ್ದೀರಾ? ಹೇಗೆ ಮಾಡ್ತಾ ಇದ್ದೀರಾ ನೀವು ಪ್ರತಿಭಟನೆ ಅನ್ನುವಂಥದ್ದು? ನಾವು ಸಾರಿಗೆ ಇಲಾಖೆ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು HC ಮಾದೇವಪ್ಪರವರಿಗೆ ಎಲ್ಲರಿಗೂ ನಾವು ಮನವಿ ಪತ್ರ ಕೊಟ್ಟು ಮತ್ತು ಮುಂದೆನೇ ಅವ್ರ ಹತ್ರ ಕಾಲೆಲ್ಲ ಹಿಡ್ದಿದ್ದೀವಿ, ನಮ್ಮ ನೇಮಕಾತಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಎಲ್ಲ ರೀತಿ ಎಲಿಜಿಬಲ್ ಇದ್ದೀವಿ. ಟ್ರ್ಯಾಕ್ ಟೆಸ್ಟ್ ಮಾಡಿದ್ದೀವಿ, ಫಿಸಿಕಲ್ ಮಾಡಿದ್ದೀವಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೈತೆ, ಎಲ್ಲ ರೀತಿಯೂ ಪ್ರಿಪ್ರೇಷನ್ ಎಲ್ಲನೂ ಮುಗಿಸಿ ನಮಗೆ ಪತ್ರ ಕೊಡೋದ್ರಲ್ಲಿ, ನೇಮಕಾತಿ ಪತ್ರ ಕೊಡೋದ್ರಲ್ಲಿ ಮಾತ್ರ ಪೆಂಡಿಂಗ್ ನಿಲ್ಲಿಸಿದ್ದಾರೆ. ಆಮೇಲೆ ಇದು ಕ್ಲಾಸ್ 3 ಅಂದರೆ ದರ್ಜೆ 3ನೇ ಹುದ್ದೆ ಆಗಿರೋದ್ರಿಂದ ಈ ಹುದ್ದೆಗೆ ಯಥೇಚ್ಛವಾಗಿ ಏನು ಸಂಬಳ ಏನು ಬರಲ್ಲ. ಸಂಬಳ ಏನಾದ್ರು 5 ವರ್ಷ ಮಾಡಿರೋರ್ಗು ಬರೀ 30,000 ಬರ್ತಿದೆ, 5 ವರ್ಷ ಸರ್ವಿಸ್ ಆಗಿರೋ. ಆದರೆ ನೀವು ಹೊರಗುತ್ತಿಗೆಯವರಿಗೆ ಸ್ಟಾರ್ಟಿಂಗೇ 30,000 ಕೊಡ್ತಿದ್ದೀರಾ. ಓಕೆ, ಇಲ್ಲಿ ಹೊರಗುತ್ತಿಗೆಯವರಿಂದ ಯಥೇಚ್ಛವಾಗಿ KSRTC ಇಲಾಖೆಯಲ್ಲಿ ಆಕ್ಸಿಡೆಂಟ್ಗಳು, ಅಪಘಾತಗಳು ಆಗ್ತಾಯಿದೆ. ಅದರಲ್ಲಿ ಸಾಮಾನ್ಯ ಜನಗಳು ಓಡಾಡ್ತಾ ಇದ್ದಾರೆ ಹೊರತು ನಮ್ಮ ಅಣ್ಣ ತಮ್ಮ ಮತ್ತು ನಮ್ಮ ಅಪ್ಪ ಅಮ್ಮ, ನಮ್ಮ ಬಂಧು ಬಳಗ ಅಂದರೆ ನಮ್ಮವರು ಅಂತಲ್ಲ, ನಮ್ಮವರು ಬಡ ಜನ ಓಡಾಡ್ತಾ ಇದ್ದಾರೆ ಹೊರತು MLA MP ಮಕ್ಕಳು ಯಾರು ಓಡಾಡಲ್ಲ, MLA MPಗಳು ಓಡಾಡಲ್ಲ. ಈ ಉದ್ದೇಶದಲ್ಲಿ ಈ ನಿಟ್ಟಿನಲ್ಲಿ ಏನಾದ್ರು ನೀವು ಇಟ್ಕೊಂಡು ಏನಾದ್ರು ಹೊರಗುತ್ತಿಗೆಯನ್ನು ತಗೊಳ್ತಾ ಇದ್ದೀರಾ ಅಂತ ಕ್ವಶನ್ ಕೇಳಿದೆ. ಅಂದರೆ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ಕಾರದವ್ರಿಗೆ. ಎಸ್, ಓಕೆ. ನವೀನ್ ಅವರು ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ? ಯಾಕಂದರೆ ಈಗಾಗಲೇ 5-6 ವರ್ಷಗಳಿಂದನೂ ಕೂಡ ಆಕಾಂಕ್ಷಿ ಅಭ್ಯರ್ಥಿಗಳಾಗಿರುವಂಥವ್ರು ನೀವು. ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ, ಏನು ಕೆಲಸ ಮಾಡ್ತಾ ಇದ್ದೀರಿ ಈಗ ನೀವು? ನಾನು ಇವಾಗ 108 ಆಂಬುಲೆನ್ಸಲ್ಲಿ ಏನು ಎಸೆನ್ಷಿಯಲ್ ವೆಹಿಕಲ್ ಇದೆ, 108 ಆಂಬುಲೆನ್ಸಲ್ಲಿ ನಾನಿವಾಗ ವೃತ್ತಿ ಜೀವನ ನಡೆಸ್ತಾ ಇದ್ದೀನಿ. ಅದರಲ್ಲಿ ನಮಗೆ ಇವಾಗ ಸಂಬಳ ಕಡಿಮೆ ಇರೋ ಉದ್ದೇಶದಿಂದ, ಆಮೇಲೆ ಇನ್ನೊಂದು ನಮ್ಮ ಕನಸು ಏನಿದೆ, ನಾವು ಯಾವಾಗೂ KSRTC ನಾವು ಅದರಲ್ಲಿ ಚಾಲನೆ ಮಾಡಬೇಕು, ಇಲ್ಲ ಕಂಡಕ್ಟರ್ ಕೆಲಸ ಮಾಡಬೇಕು ಅನ್ನೋದು ನಾವು ಪ್ರತಿದಿನವೂ ಅದೇ ಕನಸಾಗೆ ಉಳ್ಕೊಳ್ಳುತ್ತೋ ಇಲ್ಲ ಅದನ್ನು ನೆನೆಸಾಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ರಾಮಲಿಂಗ ರೆಡ್ಡಿ ಅವರಿಗಾಗಿರ್ಬೋದು, ಇಲ್ಲಾಂದರೆ ಮಾನ್ಯ ಮುಖ್ಯಮಂತ್ರಿಯವರಿಗಾಗಿರ್ಬೋದು, ದಯವಿಟ್ಟು ನಮ್ಮನ್ನ ನೇಮಕಾತಿ ಮಾಡ್ಕೊಳ್ಳಿ. ನಾವು ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳೋದು ನಮ್ಮದು ಎಲಿಜಿಬಲ್ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ ಹೊರತು ನಾವೇನಾದರೂ ಕ್ವಾಲಿಫೈಡ್ ಏನಾದ್ರು ಇಲ್ಲ ಅಂದರೆ ನಾವು ಈ ಥರ ಕೇಳ್ತಾ ಇರಲಿಲ್ಲ. ಎಲಿಜಿಬಲ್ ಇದ್ದೀವಿ, ನಾವು 90% ಸ್ಕೋರ್ ಇದೆ, 90% ಫಲಿತಾಂಶ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನ ನೇಮಕಾತಿ ಮಾಡ್ಕೊಳ್ಳಿ. ಎಷ್ಟು ಓಕೆ, ಇವತ್ತು ಪ್ರತಿಭಟನೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ. ಮುಂದಿನ ನಡೆ ಏನು? ನೇಮಕಾತಿ ಮಾಡ್ಕೊಳ್ತಾರೆ ಅನ್ನುವಂತಹ ವಿಶ್ವಾಸ ನಿಮಗಿದೆಯಾ ಅನ್ನುವಂಥದ್ದು? ನಾವಿವಾಗ ಶಾಂತಿಯುತವಾಗಿ ಹೋರಾಟ ಇಲ್ಲಿ ಮಾಡ್ತಾ ಇದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ನಮಗೆ ನೇಮಕಾತಿ ಮಾಡ್ಕೊಂಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಸರ್ಕಾರಿ ಇದು KSRTC ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ, ಇಲ್ಲ ಅಂದರೆ ನಮ್ಮ ಮಾನ್ಯ ಸಾರಿಗೆ ಸಚಿವರು ಮನೆ ಮುಂದೆಯನ್ನು ಹೋರಾಟ ಮಾಡ್ತೀವಿ ಸರ್, ಉಗ್ರವಾದ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು KSRTC ಆಕಾಂಕ್ಷಿ ಅಭ್ಯರ್ಥಿಯಾದಂತಹ ಮಲಮಹದೇಶ್ವರ ಬೆಟ್ಟದಿಂದ ಬಂದಂತಹ ನವೀನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.